ನಮಸ್ಕಾರ. ನಾನಿವತ್ತು ಮಾತಾಡ್ತಿರುವಂಥ ವಿಚಾರ ಬಹಳಷ್ಟು ಜನರಿಗೆ ತಿಳಿದಿರುವಂಥ ವಿಚಾರ, ನಮ್ಮ ನಿಮ್ಮ ಮಧ್ಯೆ ಓಡಾಡ್ತಾ ಇರುವಂಥ ವಿಚಾರ, ಬಹಳಷ್ಟು ಜನ ಸೋಲ್ತಿರುವಂಥ ವಿಚಾರ. ಇವನ ಹೆಸರು ಹಿಮಾಂಶು ಮಿಶ್ರಾ ಅಂತ. ಬಿಹಾರದ ಒಬ್ಬ ವೆಲ್ ಎಜುಕೇಟೆಡ್ ಹುಡುಗ. JEE ಎಕ್ಸಾಮ್ನಲ್ಲಿ 98% ಸ್ಕೋರ್ ಮಾಡಿದಂಥ ಹುಡುಗ. ನೆಕ್ಸ್ಟ್ ಎಜುಕೇಷನ್ಗಂತ ಮನೆ ಬಿಟ್ಟು ಹಿಮಾಂಶು ಹೊರಗಡೆ ಬರಬೇಕಾಗುತ್ತೆ. ಅಲ್ಲಿ ಹಿಮಾಂಶುವಿನ ಕಣ್ಣಿಗೆ ಮೊದಲನೇದಾಗಿ ಬೀಳೋದು ಏನಂದರೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್, ಆನ್ಲೈನ್ ಗೇಮಿಂಗ್ ಆ್ಯಪ್ಸ್. 49 ರೂಪಾಯಿಯಿಂದ ಶುರು ಮಾಡಿದಂಥ ಹಿಮಾಂಶುವಿನ ಜೀವನ ಇವತ್ತು 96 ಲಕ್ಷ ಸಾಲಕ್ಕೆ ಬಂದು ನಿಂತಿದೆ. ಖಾಲಿ ಒಂದು ಚಿಕ್ಕ ಬೆಟ್ಟಿಂಗ್ ಆ್ಯಪ್ 96 ಲಕ್ಷ ಸಾಲ ಮಾಡುವಷ್ಟು ಕೆಟ್ಟ ಚಟವನ್ನು ಹಿಡಿಸಬಹುದಾ ಅಂತ. ಹೌದು, ಹಿಮಾಂಶು 49 ರೂಪಾಯಿಯಿಂದ ಶುರು ಮಾಡಿ ಒಂದಿಷ್ಟು ಪ್ರಾಫಿಟನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಪ್ರಾಫಿಟಿಂದ ಹಿಮಾಂಶು ಖುಷಿ ಆಗೋದಿಲ್ಲ, ಇನ್ನಷ್ಟು ಮಾಡಬೇಕು ಅನ್ನುವಂಥ ಆಸೆ ಬರುತ್ತೆ. ಇದರಿಂದಾಗಿ ಹಿಮಾಂಶು ತನ್ನ ಅಕೌಂಟಲ್ಲಿ ಇರುವಂಥ ಜಾಸ್ತಿ ದುಡ್ಡುಗಳನ್ನು ಹಾಕೋದಕ್ಕೆ ಶುರು ಮಾಡ್ತಾನೆ. 1000ದಲ್ಲಿ, 10,000ದಲ್ಲಿ, ತದನಂತರ ಲಕ್ಷದಲ್ಲಿ ಹೋಗುತ್ತೆ ಅದು. ಅದನ್ನೆಲ್ಲವನ್ನು ಕೂಡ ಎಲ್ಲದರಿಂದ ಕೂಡ ಹಿಮಾಂಶು ಒಂದಿಷ್ಟು ಪ್ರಾಫಿಟನ್ನು ಮಾಡ್ತಾನೆ. ಹಿಮಾಂಶು ಭಾರಿ ಖುಷಿ ಆಗ್ತಾನೆ. ಇದಾದ ನಂತರ ಹಿಮಾಂಶು, ನನಗೆ ಇದೇ ಜೀವನ, ಇದರಿಂದ ನಾನು ತುಂಬ ದೊಡ್ಡವನಾಗಬಲ್ಲೆ, ಕೋಟಿಗಟ್ಟಲೆ ಸಂಪಾದನೆ ಮಾಡಬಲ್ಲೆ ಅಂತ, ನಾನು ಇದರಲ್ಲಿ ತುಂಬ ಸಕ್ಸಸ್ ಕಾಣಬಲ್ಲೆ ಅಂತ ಹಿಮಾಂಶು, ನಾನು ಇದರಲ್ಲಿ ಮಾಸ್ಟರ್ ಅಂತ ಹೆಚ್ಚೆಚ್ಚು ದುಡ್ಡುಗಳನ್ನು ಹಾಕೋದಕ್ಕೆ ಶುರು ಮಾಡಿದ. ಯಾವಾಗ ಹಿಮಾಂಶು ತನ್ನ ಮೆಂಟಲ್ ಸ್ಟೇಟಸನ್ನು ಸಂಪೂರ್ಣವಾಗಿ ಕಳ್ಕೊಳ್ತಾನೋ, ಅಂದರೆ ನಾನು ಗೆಲ್ತೀನಿ ಅಂತ, ಹಿಮಾಂಶುಗೆ ಲಾಸ್ ಆಗೋದಕ್ಕೆ ಶುರುವಾಗುತ್ತೆ. 1000, 10,000, ಲಕ್ಷದಲ್ಲಿ ಲಾಸ್ ಆಗೋದಕ್ಕೆ ಶುರುವಾಗುತ್ತೆ. ಹಿಮಾಂಶು ತನ್ನ ಅಮ್ಮನಿಗೆ ಗೊತ್ತಿಲ್ಲದೆ ಅಮ್ಮನ ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡಿ ಅದರಲ್ಲಿರುವಂಥ ಎಲ್ಲ ದುಡ್ಡುಗಳನ್ನು ಬೆಟ್ಟಿಂಗ್ ಆ್ಯಪ್ಗೆ ಹಾಕ್ತಾನೆ. ಹಿಮಾಂಶು ಇದು ತಪ್ಪಿಲ್ಲ. ಇದರಲ್ಲಿ ಹಿಮಾಂಶುವಿನ ಉದ್ದೇಶ ಅಮ್ಮನ ದುಡ್ಡು ಕದಿಬೇಕು ಅನ್ನೋದಲ್ಲ. ಅವನ ಉದ್ದೇಶ, ನಾನು ಇದನ್ನು ರಿಕವರಿ ಮಾಡ್ತೀನಿ, ಕಳೆದಿರೋ ದುಡ್ಡವನ್ನು ರಿಕವರಿ ಮಾಡ್ತೀನಿ, ಹೆಚ್ಚು ಪ್ರಾಫಿಟ್ ಮಾಡ್ತೀನಿ, ಆಮೇಲೆ ಅಮ್ಮನಿಗೆ ನಾನು ಕೊಡ್ತೀನಿ ಅನ್ನೋದು ಹಿಮಾಂಶುವಿನ ಉದ್ದೇಶ ಆಗಿತ್ತು. ಆದರೆ ಅದಾಗಲಿಲ್ಲ. ಹಿಮಾಂಶು ಸೋತಷ್ಟು ತನ್ನ ಮೆಂಟಲ್ ಸ್ಟೇಟಸನ್ನು ಕಳ್ಕೊಂಡು ಹೋದ. ಎಲ್ಲವನ್ನು ಕಳ್ಕೊಂಡ. ಫ್ರೆಂಡ್ಸ್ ಹತ್ರ ಸಾಲ ಮಾಡ್ದ, ಫ್ಯಾಮಿಲಿ ಮೆಂಬರ್ಸ್ ಹತ್ರ ಸಾಲ ಮಾಡ್ದ. ಸಾಲದ ಸಂಖ್ಯೆ ಲಕ್ಷದಲ್ಲಿ ಏರ್ತಾ ಹೋಯಿತು. ಕೊನೆಗೆ ತನ್ನ BTech ಅಡ್ಮಿಷನ್ಗೋಸ್ಕರ ಎತ್ತಿಟ್ಟಂಥ ದುಡ್ಡನ್ನು ಕೂಡ ಹಿಮಾಂಶು ಈ ಆ್ಯಪ್ನಲ್ಲಿ ಹಾಕಿ ಅದನ್ನು ಕಳ್ಕೊಂಡ. ಮುಂದೆ ಹಿಮಾಂಶುವಿನ ಅಪ್ಪನಿಗೆ ಆರೋಗ್ಯದ ಸಮಸ್ಯೆ ಬರುತ್ತೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾರೆ. ಈಗ ಮನೆಯಲ್ಲಿ ₹1 ದುಡ್ಡಿಲ್ಲ. ಅಮ್ಮನ ಅಕೌಂಟಲ್ಲೂ ದುಡ್ಡಿಲ್ಲ, ಇವನ ಅಕೌಂಟಲ್ಲೂ ದುಡ್ಡಿಲ್ಲ, ಅಪ್ಪನ ಅಕೌಂಟಲ್ಲೂ ದುಡ್ಡಿಲ್ಲ. ಎಲ್ಲ ದುಡ್ಡು ಮುಳುಗಿ ಹೋಗಿದೆ ಇದರಲ್ಲಿ. ಮಗನ ಜವಾಬ್ದಾರಿ ಬರುತ್ತೆ, ಅಪ್ಪನನ್ನು ಉಳಿಸೋದು, ರಕ್ಷಿಸೋದು, ಅಪ್ಪನಿಗೆ ಟ್ರೀಟ್ಮೆಂಟ್ ಕೊಡೋದು. ಹಿಮಾಂಶು ತನ್ನ ಚಿಕ್ಕಮ್ಮನ ಜೊತೆ ಒಂದಿಷ್ಟು ಲಕ್ಷ ಸಾಲ ತಗೊಳ್ತಾನೆ. ಇದರಲ್ಲೂ ಕೂಡ ಹಿಮಾಂಶು ಏನು ತಪ್ಪು ಮಾಡ್ತಾನೆ ಅಂದರೆ, ನಾನು ಇಲ್ಲಿವರೆಗೂ ತಪ್ಪು ಮಾಡ್ತಿದ್ದೆ, ಆ ಕಾರಣದಿಂದಾಗಿ ನಾನು ಈ ಆ್ಯಪ್ಗಳಲ್ಲಿ ಸೋತೆ. ಇನ್ನು ಮೇಲೆ ನಾನು ತಪ್ಪು ಮಾಡಲ್ಲ, ನಾನು ಸರಿಯಾಗಿ ಆಡ್ತೀನಿ, ನಾನು ಸರಿಯಾಗಿ ಆಡಿ ಎಲ್ಲವನ್ನು ನಾನು ರಿಕವರಿ ಮಾಡ್ತೀನಿ, ಅಪ್ಪನಿಗೆ ನಾನು ಅದರಿಂದನೇ ಟ್ರೀಟ್ಮೆಂಟ್ ಕೊಡ್ತೀನಿ, ಎಲ್ಲ ಸಾಲವನ್ನು ನಾನು ತೀರಿಸ್ತೀನಿ ಅಂತ ಆ ದುಡ್ಡನ್ನು ಕೂಡ ಹಿಮಾಂಶು ಅದರಲ್ಲಿ ಹಾಕಿ ಕಳ್ಕೊಳ್ತಾನೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬರುತ್ತೆ ಅಂದರೆ ಹಿಮಾಂಶು ಮನೆ ಬಿಟ್ಟು ಓಡಿ ಹೋಗಬೇಕಾಗುತ್ತೆ. ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಎಲ್ಲರೂ ಕೂಡ ಅಮ್ಮನಿಗೆ ಫೋನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವನು ನನ್ನ ಹತ್ರ ಇಷ್ಟು ಸಾಲ ತಗೊಂಡಿದ್ದಾನೆ, ಅವನನ್ನು ವಾಪಸ್ ಕೊಡ್ತಿಲ್ಲ ಅಂತ. ಅಮ್ಮನಿಗೆ ಹುಚ್ಚಿಡ್ದು ಹೋಗುತ್ತೆ, ತುಂಬ ದುಃಖ ಆಗಿ ಹೋಗುತ್ತೆ ಅಮ್ಮನಿಗೆ. ಅಮ್ಮ ಕೋರ್ಟಿಗೆ ಹೋಗಿ ಇವನು ನನ್ನ ಮಗನೇ ಅಲ್ಲ ಅಂತ ಬರೆಸ್ಕೊಂಡು ಬರ್ತಾರಂತೆ. ಯಾರೇ ಕೇಳಿದ್ರು ಕೂಡ ಆ ಸರ್ಟಿಫಿಕೇಟ್ ತೋರಿಸೋದಕ್ಕೆ ಶುರು ಮಾಡ್ತಾರಂತೆ, ಇವನು ನನ್ನ ಮಗನೇ ಅಲ್ಲ ಅಂತ. ತನ್ನ ಸ್ವಂತ ಅಣ್ಣ ಮಾತುಕತೆಯನ್ನೇ ಬಿಟ್ಟಿದ್ದಾನೆ. ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಹತ್ರ, ಯಾರ ಹತ್ರನೂ ಸಹಾಯ ಕೇಳೋಂಗಿಲ್ಲ, ಎಲ್ಲರ ಹತ್ರ ಸಾಲ ಮಾಡಿಬಿಟ್ಟಿದ್ದಾರೆ. ಅದಾದ ನಂತರ ಹಿಮಾಂಶು ಏನು ಮಾಡ್ದ ಅಂದರೆ, ಒಂದಿಷ್ಟು ಜನರ ಹತ್ರ, ಹೊರಗಿನವ್ರ ಜೊತೆ, ನೀವು ನನಗೆ ಇಷ್ಟು ದುಡ್ಡು ಕೊಡಿ, ನಾನು ನಿಮ್ಗೆ ಇದನ್ನು ಡಬಲ್ ಮಾಡಿ ಕೊಡ್ತೇನೆ, ನಿಮ್ಗೆ ಇಷ್ಟು % ಜಾಸ್ತಿ ಕೊಡ್ತೇನೆ ಅಂತ ದುಡ್ಡು ತಗೊಂಡು ಅದನ್ನು ಕೂಡ ಕಳ್ಕೊಳ್ತಾನೆ. ಒಬ್ಬ ಹುಡುಗ ತನ್ನ ಅಕ್ಕನ ಮದುವೆಗಂತ ಎತ್ತಿಟ್ಟಿದ್ದ ದುಡ್ಡಲ್ಲಿ
20,000 ಹಿಮಾಂಶುವಿಗೆ ಕೊಡ್ತಾನೆ. ಅದರಲ್ಲಿ ಹಿಮಾಂಶು ಫಸ್ಟ್ ಸಲ ಅವನಿಗೆ ಒಂದಿಷ್ಟು ರಿಟರ್ನ್ ಅನ್ನು ಕೊಡ್ತಾನೆ. ಅದನ್ನು ನೋಡಿ ಖುಷಿಪಟ್ಟು ಅವನು ಹೆಚ್ಚಿನ ದುಡ್ಡನ್ನು ಕೊಡ್ತಾನೆ. ಅದನ್ನೆಲ್ಲವನ್ನ ಹಿಮಾಂಶು ಇದರಲ್ಲಿ ಕಳೆದಾಕ್ತಾನೆ. ಹಿಮಾಂಶುವಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬಂದಿದೆ ಅಂದರೆ 96 ಲಕ್ಷ ರೂಪಾಯಿ ಸಾಲ ಆಗಿ ಹೋಗಿದೆ. ಅವನಿಗೆ ಗೊತ್ತಾಗಲಿಲ್ಲ. ಈಗ ದಿನದ ಖರ್ಚಿಗೂ ಕೂಡ ಹಿಮಾಂಶು ಹತ್ರ ದುಡ್ಡಿಲ್ಲ. ಒಂದು ಹೊತ್ತಿನ ಊಟಕ್ಕೂ ದುಡ್ಡಿಲ್ಲ. ಹಿಮಾಂಶು ಪೆನ್ನು ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾನೆ. ಮನೆಗಳಿಗೆ ಹೋಗಿ ಪೆನ್ನು ಸೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಂದಿಷ್ಟು ಪೆನ್ನು ಸೇಲ್ ಆದರೆ ಮಾತ್ರ ಅವನಿಗೆ ಆ ದಿವಸದ ಊಟ. ಇದೇ ನಡೆದಿದ್ದು ಮಹಾಭಾರತದ ಕಾಲದಲ್ಲಿ ಕೂಡ. ಎಷ್ಟು ಜನ ಇದ್ರೂ ಕೂಡ ಪಾಂಡವರು ಜೂಜಲ್ಲಿ ಎಲ್ಲವನ್ನ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಕೊನೆಗೆ ತಮ್ಮ ರಾಜ್ಯ, ವನವಾಸ, ಅದರ ಜೊತೆಗೆ ತಮ್ಮ ಹೆಂಡತಿಯನ್ನೇ ಪಣಕ್ಕಿಡುವಂಥ ಪರಿಸ್ಥಿತಿ ಬರುತ್ತೆ. ಅಷ್ಟು ಜ್ಞಾನಿಗಳೇ ಅಷ್ಟು ಸೋತಿರಬೇಕಾದ್ರೆ ಇನ್ನು ನಿಮ್ಮಂಥವರು ಇದರಲ್ಲಿ ಗೆಲ್ಲೋದು ಸಾಧ್ಯನಾ? ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಈ ಮಾತು, ಈ ವಿಚಾರ ಮನೆಗಳಿಗೂ ತಲುಪಬೇಕು. ನಮಗಿಂತ ತುಂಬ ಚಿಕ್ಕವರು, ಯಾವುದೇ ಜ್ಞಾನ ಇಲ್ಲದೆ ಇದನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇದರಲ್ಲಿ ಗೆಲ್ಲೋದೇ ಆಗಿದ್ರೆ ಆ ಆ್ಯಪ್ಗಳನ್ನು ಕಂಡು ಹುಡುಕಿದವರಿಗೆ ಏನು ಲಾಭ ಇದೆ? ಒಬ್ಬ ಗೆದ್ದರೆ 99 ಜನ ಕಣ್ಣೀರು ಹಾಕಬೇಕಾಗುತ್ತೆ. ಆ 99 ಜನರ ಕಣ್ಣೀರನ್ನು ಮಾತ್ರ ಒಬ್ಬ ಗೆಲ್ಲೋದಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿವರೆಗೂ ನೀವು ಏನು ಮಾಡಿದ್ದೀರೋ ಅದು ತಪ್ಪಲ್ಲ. ಇನ್ನು ಮೇಲೆ ಮಾಡಿದರೆ ಅದು ತಪ್ಪು.